ನಮಸ್ತೆ ಎಲ್ಲರಿಗೂ. ನಾನಿವತ್ತು ತುಂಬ ಈಸಿಯಾಗಿರುವಂತಹ ಒಂದು ಪುದೀನ ರೆಸಿಪಿನ ಹೇಳ್ಕೊಡ್ತೀನಿ. ಮನೆಯಲ್ಲಿ ತುಂಬ ಪುದೀನ ಉಳ್ಕೊಂಡಾಗ ನಾವು ಅದರಿಂದ ಒಂದು ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುವಂತಹ ಒಂದು ಪುದೀನ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ ಆ್ಯಂಡ್ ಮಿಕ್ಸ್ ವೆಜಿಟೇಬಲ್ಸ್ ಯಾವುದಿರುತ್ತೆ ಅದು, ಹಾಗೆ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಮಸಾಲೆಗೋಸ್ಕರ ಆ್ಯಂಡ್ ಚಕ್ಕೆ ಲವಂಗ ಜೀರಿಗೆ, ಹಾಗೆ ಉಪ್ಪು, ಸ್ವಲ್ಪ ಕಾಳುಮೆಣಸು, ಹಾಗೆ ಎಣ್ಣೆ. ಒಂದು ಮಸಾಲೆಗೆ ನಾನು ಏನು ಬೇರೆ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟು ಈಗ ಮೆಣಸಿನ್ಕಾಯಿ, ಈ ಶುಂಠಿ ಪುದೀನ ಏನು ಇಟ್ಕೊಂಡಿದ್ದೀನಿ ಅದನ್ನೇ, ಜೊತೆಗೆ ಸ್ವಲ್ಪ ಧನಿಯಾ ಪೌಡರು, ಚಿಲ್ಲಿ ಪೌಡ್ರು ಇಷ್ಟಿದ್ದರೆ ಸಾಕು. ತುಂಬ ಫಾಸ್ಟಾಗಿ ಟೇಸ್ಟಿಯಾಗಿ ಒಂದು ಒಳ್ಳೆ ರೈಸ್ ಮಾಡ್ಬೋದು. ನಾನೀಗ ಮಸಾಲೆಗೆ ಏನು ತೊಗೊಂಡಿದ್ದೆ, ಆ ಪುದೀನ ಮತ್ತು ಚಕ್ಕೆ ಲವಂಗ ಮೆಣಸಿನ್ಕಾಯಿ ಇದು ಅದ್ರ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕಿರಲ್ಲ, ಜಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಪುದೀನ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಈ ಮಸಾಲೆ ಪಲಾವ್ಗೆ ಹೋಗ್ತೀವಲ್ಲ ಆ ಮಸಾಲೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಸ್ತೂರಿ ಮೇಥಿ, ಎರಡು ಪಲಾವ್ ಎಲೆ, ಒಂದು ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಇದಕ್ಕೆ ಇದೇ ರೀತಿ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಯಾಕಂದರೆ ತರಕಾರಿ ಕಟ್ ಮಾಡೋ ಮೆಥಡಲ್ಲೇ ನಮಗೆ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಸೊ ಫಾಸ್ಟಾಗಿ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಆ್ಯಂಡ್ ವೆಜಿಟೇಬಲ್ ಆ್ಯಡ್ ಮಾಡಿದ್ರೆ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ಬಟಾಣಿ, ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನಿಷ್ಟು ಹಾಕಿ ಏನು ಡೀಪಾಗಿ ಫ್ರೈ ಮಾಡೋದಿಲ್ಲ, ಜಸ್ಟ್ ಎಣ್ಣೆಗೆ ಹಾಕಿ ಸ್ವಲ್ಪ ಬಿಸಿ ಆಗುವಂಥ ಫ್ರೈ ಮಾಡಿಕೊಂಡು, ಆ್ಯಂಡ್ ಈ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾನು ಲಾಸ್ಟಲ್ಲಿ ಟೊಮೊಟೊ ಹಾಕೊಳ್ತೀನಿ. ಟೊಮೊಟೊ ಬೇಗ ಸಾಫ್ಟ್ ಆಗುತ್ತಲ್ವ, ಸೊ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಂಡ್ ಇದೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸಲ ಬಾಡಿಸ್ಕೊಂಡು, ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ, ಯಾಕಂದರೆ ಆಫೀಸ್ಗೂ ಕೂಡ ತಿಂಡಿ ರೆಡಿ ಮಾಡ್ಕೋಬೇಕಾಗುತ್ತೆ, ಹಾಗೆ ಮಕ್ಕಳಿಗೂ ಕೂಡ. ಸೊ ಅದಕ್ಕೋಸ್ಕರ ಬೇಗ ಎದ್ದು ಈಸಿಯಾಗಿ ಟೇಸ್ಟಿಯಾಗಿ ಎಂಥ ಅಡುಗೆ ಮಾಡೋಕ್ಕಾಗುತ್ತೆ ಅದನ್ನೇ ನಾನು ಜಾಸ್ತಿ ಮಾಡೋದು. ಆ್ಯಂಡ್ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಈ ಪೇಸ್ಟ್ನ ಆ್ಯಡ್ ಮಾಡಿದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ನಮ್ಮ ಪಲಾವ್ ಯಾವ ರೀತಿ ಬರುತ್ತೆ ಅಂತ. ಆ್ಯಂಡ್ ತುಪ್ಪ ಆ್ಯಡ್ ಮಾಡ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮತ್ತು ನಾವು ಇದನ್ನು ಪಲಾವ್ ಮಾಡುವಾಗ ಅಕ್ಕಿ ಮೇನು ಯಾವ ರೀತಿ ಮೆಷರ್ಮೆಂಟಲ್ಲಿ ನಾವು ನೀರು ಹಾಕ್ಕೊಳ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮತ್ತು ಸ್ವಲ್ಪ ಧನಿಯಾ ಪೌಡರು ಆ್ಯಂಡ್ ಸ್ಪೈಸಿಗೆ ಇರುತ್ತೆ ಟೇಸ್ಟಿಗೆ. ಆ್ಯಂಡ್ ಬಿರಿಯಾನಿ ಮಸಾಲ ಇದ್ದರೂ ಕೂಡ ಆ್ಯಡ್ ಮಾಡ್ಕೋಬೋದು, ಗರಂ ಮಸಾಲ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಧನಿಯಾ ಪೌಡರು, ಚಿಲ್ಲಿ ಪೌಡರ್, ಖಾರಕ್ಕೆ ಯಾವ ರೀತಿ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಪಲಾವ್ ಕಲರು ಫುಲ್ಲು ಗ್ರೀನ್ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಇರಲಿ ಅಂದರೆ ಯೆಲ್ಲೋ ಕಲರ್ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೋಡಿ ಮಸಾಲೆ ರೆಡಿ ಆಯಿತು. ಆ್ಯಂಡ್ ಬಟಾಣಿ ಹಾಕೋದ್ರಂತೂ ತುಂಬ ಟೇಸ್ಟಿ ಇರುತ್ತೆ. ಆ್ಯಂಡ್ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 6 ಲೋಟ ನೀರು ಹಾಕ್ತೀನಿ. ಇದರಿಂದ ನಮ್ಮ ಪಲಾವು ಉದುರಾಗಿ ತುಂಬ ರುಚಿಯಾಗಿ ಬರುತ್ತೆ. ಮೊದಲಿಗೆ ಅಕ್ಕಿ ಹಾಕ್ಕೊಂಡು ಒಂದು ರೌಂಡು ಬಾಡಿಸ್ಕೊಂಡ್ರೆ ಸಾಕು. ಆ್ಯಂಡ್ ಇದು ಮತ್ತು ನಾವು ಈ ಜಾರಲ್ಲಿ ಹಾಗೆ ಮಸಾಲೆ ಉಟ್ಕೊಂಡಿರತ್ತಲ್ವ, ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಗ್ರೀನಾಗಿ ಬರುತ್ತೆ. ಆ್ಯಂಡ್ ನಮ್ಮ ಗ್ರೀನ್ ಪಲಾವ್ ಕೂಡ ರೆಡಿ ಆಗುತ್ತೆ. ಇದನ್ನೇ ಗ್ರೀನಲ್ಲಿ ಅಂದರೆ ಸೊಪ್ಪು ಕಡಿಮೆ ಮಾಡಿದ್ರೆ ನಮಗೆ ಸ್ವಲ್ಪ ಚಿಲ್ಲಿ ಪೌಡರು, ಟೊಮೊಟೊ ಜಾಸ್ತಿ ಆ್ಯಡ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ, ಅದು ಟೊಮೊಟೊ ಬೆಡ್ ಸೇಮ್ ಇದೇ ರೀತಿ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಕುಕ್ಕರ್ ವಿಷಲ್ಗಿಟ್ಟೆ. ಆ್ಯಂಡ್ ನೈಟ್ ಪಾತ್ರೆ ತೊಳೆದಿರೋ ಕಾರಣ ಕಿಚನ್ ಅವಸ್ಥೆ ಈ ರೀತಿಯಾಗಿದೆ. ಸೊ ಇದನ್ನು ವಿಷಲ್ ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಕರೆಕ್ಟಾಗಿ ಅದು 3 ವಿಷಲ್ ಬರೋಷ್ಟರಲ್ಲಿ ನನ್ನ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತು. ಆ್ಯಂಡ್ ಹೋಮ್ ಮೇಡ್ ಮೊಸರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಮ್ ಮೇಡ್ ಮೊಸರು ಅಂದರೆ ಹೆಪ್ಪ ಹಾಕಿರೋದು, ಹಾಲು ಉಳ್ಕೊಂಡಾಗ ಈ ರೀತಿ ಹೆಪ್ಪ ಹಾಕ್ಕೊಂಡ್ರೆ ಹೋಮ್ ಮೇಡ್ ಮೊಸರು ರೆಡಿ ಆಗುತ್ತೆ. ಮತ್ತು ಟೇಸ್ಟಲ್ಲೂ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ ಪ್ಯಾಕೆಟ್ ಮೊಸರಿಗೂ ಮನೆ ಮೊಸರಿಗೂ. ಆ್ಯಂಡ್ ನೋಡಿ ಫೈನಲಿ ನಮ್ಮ ಪಲಾವ್ ರೆಡಿ.